ಬಸವ ಕಲ್ಯಾಣ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೋರಾಟ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ಜಾತ್ಯತೀತ ಜನತಾ ದಳದ ಎಲ್ಲ ಶಾಸಕರ ವಿರೋಧದ ಮಧ್ಯೆಯೂ ಕೂಡ ದ್ವೇಷ ಭಾಷಣ ಹೇಟ್ ಸ್ಪೀಚ್ನ ಬಿಲ್ಲನ್ನು ಜಬರ್ದಸ್ತಿ ಪಾಸ್ ಮಾಡಿಕೊಂಡಿದ್ರ ವಿರುದ್ಧ ನಾವು ಇವತ್ತು ಬಸವ ಕಲ್ಯಾಣದ ಈ ನೆಲದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಜನರಿಗೆ ನೋವಾದಾಗ, ಜನರ ತೊಂದರೆಯಲ್ಲಿದ್ದಾಗ, ಜನರಿಗೆ ಶೋಷಣೆ ಆದಾಗ ಆ ವ್ಯಕ್ತಿಯ ಕೊನೆ ಹೋರಾಟ ನೀವು ಕಿತ್ಕೊಂಬಂತ ಕೆಲಸ ಈ ಬಿಲ್ನಿಂದ ತಾವು ಮಾಡ್ತಾ ಇದ್ದೀರಿ. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. Knowledge Park The Creative School. Admissions are open from LKG to 10th standard. ಇವತ್ತು ಈ ರಾಜ್ಯದ ಜನರು ಎಷ್ಟೋ ಜನ ಈಗ ನಾನು 1975 ನಂತರ ನಾನು ಹುಟ್ಟಿದ್ದು, ನನಗೆ ಎಮರ್ಜೆನ್ಸಿಯ ಪರಿಕಲ್ಪನೆ ನನಗಿಲ್ಲ. ನಾನು ಓದಿರಬಹುದು, ನಾನು ತಿಳ್ಕೊಂಡಿರಬಹುದು, ಅವತ್ತಿನ ಎಮರ್ಜೆನ್ಸಿ ನಾನು ನೋಡಿಲ್ಲ. ನಮ್ಮ ಹಿರಿಯರು ಹೇಳ್ತಾರ ಎಮರ್ಜೆನ್ಸಿ ಅಂದ್ರೆ ಇವತ್ತೆಷ್ಟೋ ಪತ್ರಕಾರಗಳು, ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿರು. ಆದರೆ ಇವತ್ತು ಈ ಬಿಲ್ ತರೋದ್ರ ಮುಖಾಂತರ ಆ ಎಮರ್ಜೆನ್ಸಿ ಮತ್ತೆ ನಮ್ಮೆಲ್ಲರಿಗೆ ನೆನಪಿಗೆ ಬರ್ತಾ ಇದೆ. ಆ ಎಮರ್ಜೆನ್ಸಿಗಿಂತ ಈ ಬಿಲ್ ಡೇಂಜರ್ ಇದೆ. ಇದು ಅವಾಗ 2 ವರ್ಷ ಜೈಲು, ಇದು 10 ವರ್ಷ, ಇದು ನಾನ್ ಬೇಲೇಬಲ್. ಹಾಗಾಗಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡ್ತೇನೆ. ಏನು ಈ ನೀತಿಗೆಟ್ಟ ಸರ್ಕಾರ, ಕುಲಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ ಇಂಥ ಬಿಲ್ಲನ್ನ ಏನು ತಂದಿದೆಯಲ್ಲ, ದಯಮಾಡಿ ರಾಜ್ಯಪಾಲರೇ ಮುಲಾಜಿಲ್ದಂಗೆ ವಾಪಸ್ ಹಾಕ್ರಿ, ಮುಲಾಜಿಲ್ದಂಗೆ ಈ ಬಿಲ್ ವಾಪಸ್ ಕಳಿಸ್ರಿ. ಇವತ್ತು ಬಾಂಗ್ಲಾದೇಶದೊಳಗ ನಡೆದಂತ ಘಟನೆ ಬರೀ ಭಾರತ ದೇಶದ 130 ಕೋಟಿ ಜನರಿಗೆ ನೋವಾಗಿಲ್ಲ, ಇಡೀ ಜಗತ್ತಿನ ಸಮಸ್ತ ಕೋಟಿ ಜನರ ಭಾವನೆಗೆ ಧಕ್ಕೆ ಆಗ್ತಕ್ಕಂಥ ಘಟನೆ ಇದು. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर. जयशंकर कॉलोनी, शांति निकेतन ग्राउंड, बिस्वा कल्याण. ಇಂಥ ಘಟನೆ ಆದಾಗ ಒಬ್ಬ ಬಡ ವ್ಯಕ್ತಿ, ಒಬ್ಬ ಕೂಲಿ ಕಾರ್ಮಿಕ ಒಂದು ಗಾರ್ಮೆಂಟ್ಸ್ ನಲ್ಲಿ ಮಾತಾಡ್ತಕ್ಕಂಥ ದೀಪು ಚಂದ್ರದಾಸ್ ಅಂತಕ್ಕಂಥವನಿಗೆ ರೋಡ್ ಮೇಲೆ ಎಳೆದ ತಂದು ನಾವು ಅಂಥದ್ದು ಯಾವಾಗ ನೋಡ್ತೀವಿ ಅಂದ್ರೆ ರೋಡ್ ಮೇಲೆ ನಾಯಿಗಳು ಸತ್ತಾಗ ಕಾಲಿ ಕಟ್ಕೊಂಡು ಎಳ್ಕೊಂಡು ಹೋಗ್ತಾರ CMCದವರು. ನಾಯಿಗಳು, ಬೆಕ್ಕುಗಳು, ಹಂದಿಗಳು ಸತ್ತಾಗ ದರ ಎಳ್ಕೊಂಡು ಹೋಗ್ತಾರ. ಅಂಥ ಘಟನೆ ಇವತ್ತು 130 ಕೋಟಿ ಜನ ನೋಡಿ ಕಣ್ಣೀರು ಹಾಕ್ಲತ್ತಾರ. ಏನಪ್ಪ, ಇಂಥ ಮಹಾನ್ ಪುರುಷ ನರೇಂದ್ರ ಮೋದಿ ಇದ್ರು ಕೂಡ ಇವತ್ತು ನಾವೇನು ಆಧುನಿಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ ಕರಿತೀವಿ, ಅಮಿತ್ ಶಾ ಅವರು ಇದ್ರು ಕೂಡ ನಮ್ಮ ಬಾಜುನೇ ನಮಗೆ ಹತ್ಕೊಂಡೇ ಇದ್ದಂತ ದೇಶದೊಳಗ ಇಂಥ ಘನಘೋರ ಕೃತ್ಯ, ಮನುಷ್ಯ ಕುಲನೇ ತಲೆ ತಗ್ಸ್ತಕ್ಕಂಥ ಕೃತ್ಯ ನಡೀತದಂದ್ರ ನಾವು ಮಾತಾಡಬಾರ್ದ? ಅದ್ರ ವಿರುದ್ಧ ನಾವು ಯಾರು ಮಾತಾಡಬಾರ್ದ? ನಾವು ಯಾರು ಆವಾಜ್ ಎತ್ತಬಾರ್ದ? ಅದು ಮಾಡಿದ ಕರೆಕ್ಟ್ ಅಂತ ಹೇಳ್ಬೇಕಾ? ನೀವು ನೋಡ್ರಿ, ಕಾಂಗ್ರೆಸ್ಸಿನ ಒಬ್ಬ ನಾಯಕರೇ ಅಂತ ದುರ್ಘಟನೆ ಆಗ್ಯದ, ಒಬ್ಬವನು ಆವಾಜ್ ಮಾಡ್ಲಿಕ್ಕೆ ತಯಾರಿಲ್ಲ, ಒಬ್ಬವನು ಅದ್ರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ತಯಾರಿಲ್ಲ. ಯಾಕಪ್ಪ ಅಂದ್ರ ಹೊಡೆದವರೆಲ್ಲ ಮುಸಲ್ಮಾನರು, ಹೊಡೆದವರೆಲ್ಲ ಇಸ್ಲಾಂ ಧರ್ಮದವರು. ಅವ್ರು ಏನು ಮಾಡಿದ್ರು ಅವ್ರಿಗೆ ನೋವಾಗಲ್ಲ, ಅವ್ರ ಮತ ಬೇಕು. ನಾನು ಸಮಸ್ತ ಕರ್ನಾಟಕದ ಮಹಾಜನತೆಗೆ ವಿನಂತಿಯನ್ನ ಮಾಡ್ತೇನೆ, ಇದರ ವಿರುದ್ಧ ರಾಜ್ಯಪಾಲರು ನಮ್ಮ ಮನವಿಯನ್ನ ಅವರು ಸ್ವೀಕಾರ ಮಾಡ್ತಾರ. ಈ ಭಾಗದ ಸುಮಾರು ನಾವೆಲ್ಲರೂ ಕೃಷಿ ಪ್ರಧಾನ ದೇಶದಲ್ಲಿ ಇರ್ತಕ್ಕಂಥವ್ರು. ಇವತ್ತ ಕೃಷಿಕರ ಪರಿಸ್ಥಿತಿ ಏನದ? ಮಹಾರಾಷ್ಟ್ರ ಮಾದರಿಯೊಳಗ ನಮಗೆ ಪರಿಹಾರ ಕೊಡ್ರಿ ಅಂದ್ರೆ ನಮಗೆ ಜೈಲಿಗೆ ಹಾಕ್ತೀರಿ ನೀವು. ಇವತ್ತು ಬಾಂಗ್ಲಾದೇಶದ ಘಟನೆ ನಾವು ಖಂಡನೆ ಮಾಡ್ತೇವೆ. ಯಾರ ದುಷ್ಕೃತ್ಯ ಮಾಡ್ಯಾರಲ್ಲ ಅವರಿಗೆ ಯಾವ ರೀತಿ ಜೀವಂತ ಸುಟ್ಟಿರಿ, ಅಲ್ಲಿನ ಒಬ್ಬ ಪತ್ರಕರ್ತ ಹೇಳ್ತಿರು, ಅವರ ಪ್ರತಿಯೊಬ್ಬ ಒಂದು ಪ್ರೈವೇಟ್ ಪಾರ್ಟ್ಗಳು ಕಲ್ಲಿಲಿ ಜಜ್ಜರ್ ಅಂತ ಹೇಳಿ ಅಲ್ಲಿನ ಒಬ್ಬ ಬಾಂಗ್ಲಾದೇಶಿ ಪತ್ರಕರ್ತ ಹೇಳಿದ್ದು ನಾನು ನೋಡಿದ್ದೇನೆ. ಲೈವ್ ಇಟ್ಟು ಇಡೀ ಜಗತ್ತು ನೋಡಬೇಕು ನಾವು ಯಾವ ರೀತಿ ಮಾಡ್ತೀವಿ, ನಾವು ಯಾವ ರೀತಿ ಕ್ರೌರ್ಯವನ್ನ ಮೆರಿತೀವಿ ಅಂತಕ್ಕಂಥದ್ದು ಇಡೀ ಜಗತ್ತು ನೋಡಿ ಬೆಚ್ಚಿ ಬೀಳ್ತಕ್ಕಂಥ ಪರಿಸ್ಥಿತಿ ಅದು. ಇದ್ರ ವಿರುದ್ಧ ನಾವು ಮಾತಾಡಬಾರ್ದ? ನಿಮ್ಗೆ ನಾಚಿಕೆ ಆಗಲ್ಲ ಇಂಥ ಬಿಲ್ ತರ್ಲಕ್ಕ? ಇವತ್ತು ಜನ ನೋಡ್ಲತ್ತಾರ,
ಜನರಿಗೆ ತೊಂದರೆ ಆದ್ರೆ ಅವಾಜ್ ಮಾಡಬಾರ್ದ, ನಾವ್ ಏನ್ ಮಾಡಕ್ ಮೂಕಾಗಿರ್ಬೇಕಾ? ನಿಮ್ಮ ಆಡಳಿತದ ವೈಫಲ್ಯ ಇದು. 100ಕ್ಕೆ 100 ನೀವು ಫೇಲ್ ಆಗಿರಿ. ನಿಮಗ್ ಭಯ ಅದ ಯಾವ ರೀತಿ ಬಿಹಾರದೊಳಗೆ ಜನ ಹೇಳಿ ಹೆಸರಿರ್ಲಾರ್ದಂಗ ಹೆಂಗ ಪತಂಗ್ ಮ್ಯಾಲ ಹಾರದ ಮೂಲಕ ದಾರ ಕಟ್ಟಾಯ್ತಂದ್ರೆ ಪತಂಗ್ ಹೋಗಿ ಎಲ್ಲಿ ಬೀಳ್ತದೋ ಗೊತ್ತಿಲ್ಲ. ಆ ಪರಿಸ್ಥಿತಿ ಈ ರಾಜ್ಯದ ಕಾಂಗ್ರೆಸ್ಸಿಗೆ ಬರ್ತದ ಅಂತ ತಿಳ್ಕೊಂಡು ಜನರಿಗೆ ಬಾಯಿ ಬಂದ್ ಮಾಡಬೇಕು, ಜನರ ಧ್ವನಿ ಹುಟ್ಟಡಗಿಸ್ಬೇಕಂತೇಳಿ ಈ ಬಿಲ್ ಅನ್ನ ತಂದಾರ. ಹಾಗಾಗಿ ಈ ನೆಲದ ಶಾಸಕನಾಗಿ ಅದನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡನೆಯನ್ನ ಮಾಡ್ತೇನೆ. ಈಗಾಗಲೇ ನಾವು ರಾಜ್ಯಪಾಲರಿಗೆ ನಾವು ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಮುಲಾಜಿಲ್ದೆ ರಾಜ್ಯಪಾಲರೇ ಆ ಬಿಲ್ ಅನ್ನ ಹೊಡೆದು ಹಾಕಿ ವಾಪಸ್ ಮಾಡಿ ಅವ್ರ ಮುಖಭಂಗ ಆಗ್ತಕ್ಕಂಥ ಕೆಲಸ ನಿಮ್ಮಿಂದ ಆಗ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ತಾವೆಲ್ಲರೂ 100 ಜನ ಸೇರಿ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ರಿ, ಆ ಬಿಲ್ಲಿನ ವಿರೋಧ ಮನವಿ ಕೊಡ್ರಿ ಅಂತೇಳಿ ವಿನಂತಿಯನ್ನ ಮಾಡಿದ್ರು. ಅವರ ಆದೇಶದಂತೆ ನಾವು ಈಗಾಗಲೇ ಮನವಿಯನ್ನ ಮಾಡಿದ್ದೇವೆ. ಒಂದು ವೇಳೆ ಈ ಬಿಲ್ ಪಾಸ್ ಆಗಲಿಕ್ಕೆ ನಾವು 100ಕ್ಕೆ 100 ಬಿಡಲ್ಲ. ಒಂದು ವೇಳೆ ಮತ್ತೂ ಏನಾರೆ ಅದಕ್ಕೆ ಹರಸಾಹಸ ಒಂದು ವೇಳೆ ಮಾಡಿದ್ರ ಮುಂದಿನ ನಮ್ಮ ಪ್ರತಿಭಟನೆಯ ರೂಪ ಬೇರೆ ಇರ್ತಕ್ಕಂಥದ್ದು ನನಗನ್ನಿಸ್ತಾ ಇದೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹಿಲ್ಮುಟ್ ಯಾಕೆ ನೋಡ್ಕೊಳ್ತಾರೆ ಬಿಜೆಪಿ ಅವರು? ದೇಶ ಭಾಷಣ ಮಾಡಿ ಸಮಾಜದಲ್ಲಿ ಅಶಾಂತಿ ಇದು ಮಾಡ್ತಾ ಇದ್ದಾರೆ, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಅವರೇ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಅಂತ ಒಪ್ಕೊಳತ್ತಾರ ಅಂತ ಹೇಳ್ತಾರೆ ಸರ್. ದೇಶ ಭಾಷಣ ನಾವು ಮಾಡ್ಲತ್ತಿದೀವಿ. ಆಡಳಿತದೊಳಗೆ ಯಾರ ಇಲ್ಲಿ? ಆಡಳಿತದಾಗ ಇರೋರು ಯಾರು? ಸರ್ಕಾರದಾಗ ನೀವಿದ್ದೀರಿ. ನಿಮಗೆ ಮಾತಾಡೋದೇನು ಅವಶ್ಯಕತೆ ಇರ್ತದೆ? ಮಾತಾಡೋದು ನಮ್ಮ ಹಕ್ಕದು. ನಿಮ್ಮ ಕೆಟ್ಟ ಆಡಳಿತದ ವಿರುದ್ಧ ನಾವು ಮಾತಾಡ್ಬೇಕಲ್ಲ. ನೀವು ಅಪೋಸಿಷನ್ದೊಳಗಿದ್ದು ಈ ಮಾತು ಹೇಳ್ಬೇಕು, ನಾನು ಕರೆಕ್ಟ್ ಅಂತೀನಿ. ನೀವು ಅಪೋಸಿಷನ್ದೊಳಗಿದ್ದೀರಲ್ಲ, ಅಧಿಕಾರ ನಿಮ್ ಕೈದೊಳಗದ ಅಂದ್ರೆ ಎದುರು ಯಾರು ಮಾತಾಡಬಾರ್ದ? ನೀವ್ ಯಾಕೆ ದೇಶ ಭಾಷಣ ಮಾಡೋ ಪ್ರಶ್ನೆ ಬರ್ತಾ ನೀವು ಬರಲ್ಲ? ನೀವು ಅಧಿಕಾರದೊಳಗಿಲ್ಲ. ನಿಮ್ಮ ಅಧಿಕಾರದ ವಿರುದ್ಧ ಯಾರು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಬಿಲ್ ತಗೊಂಡ್ ಹೊಂಟಿರಿ ನೀವು. ಅಧಿಕಾರ ದುರ್ಬಳಕೆ ಮಾಡಿ 100ಕ್ಕೆ 100 ದುರ್ಬಳಕೆ ಆಗಿದೆ. ಆಲ್ರೆಡಿ ಅಧಿಕಾರದ ದುರ್ಬಳಕೆ 100ಕ್ಕೆ 100 ಆಗಿದೆ. ಸವಾಲೇ ಇಲ್ಲ ಅದ್ರೊಳಗೆ ಏನು. ಕುಂಬಳಕಾಯಿ ಕಾಳು ಅಂದ್ರೆ ಇಲ್ಲಿ ಪ್ರಶ್ನೆನೇ ಬರಲ್ಲ. ಆ ಮಾತು ಇದಕ್ಕೆ ಸಮಂಜಸ ಅಲ್ಲ.